ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣವೆಂಬ ನೇಣ ಕಟ್ಟಿ ಹಿಡಿದು ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಲಾಗದು. ಬಸವಾದಿ ಶರಣ ಶರಣೆಯರನ್ನ ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡ್ಕೊಳ್ತಾ ಜೆ ಚಂದ್ರಶೇಖರ ಸ್ವಾಮಿಗಳು ಮತ್ತೆ ಚಂದ್ರಶೇಖರ ಸ್ವಾಮಿಗಳವರ ಸ್ಮರಣೋತ್ಸವದ ಅಂಗವಾಗಿ ಬಸವ ತತ್ವ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಯಾರ್ಯಾರಿಗೆ ಏನೇನು ಚಿಂತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ನಿಮ್ಮ ಚಿಂತೆಯಲ್ಲಿದ್ದವರ ಒಬ್ಬರನೂ ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ನಿಜ ಶರಣ. ಜೊತೆಗೆ ಅದು ಶಬ್ದ. ಎಷ್ಟೊಂದು ಜನ ಬಸವ ಅಣ್ಣನವರ ಅನುಯಾಯಿಗಳಿದ್ದಾರೆ. ಇಷ್ಟೆಲ್ಲ ಕೋಟಿಗಟ್ಲೆ ಅಲ್ಲ, ಶತಕೋಟಿಗಟ್ಲೆ ಶ್ರೀಮಂತರಿರುವಂತ ನಾಯಕರು ನಮ್ಮ ಸಮಾಜದಲ್ಲಿದ್ದಾರೆ. ಯಾರಿಗೂ ಕೊರತೆ ಇಲ್ಲ. ಅಂಥದ್ರೊಳಗೆ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯದ ಇಬ್ರು ಮಹಾನುಭಾವರು ಮಾಡಿದ್ರು. ನಾವು ಗಮನಿಸಬೇಕು, ಗೌರವಿಸಬೇಕು. ಇಬ್ರು ಮಹಾನುಭಾವರನ್ನ ಗಮನಿಸಬೇಕು, ಇಬ್ರು ಮಹಾನುಭಾವರನ್ನ ಗೌರವಿಸಬೇಕು. ಆ ಇಬ್ರು ಮಹಾನುಭಾವರು ಯಾರಪ್ಪ ಅಂತಂದ್ರೆ, ಒಬ್ರು ಇಂಗ್ಲೆಂಡ್ನಲ್ಲಿ ಹೋಗಿ ಬಸವಣ್ಣನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಡಾಕ್ಟರ್ ನೀರಜ್ ಪಾಟೀಲ್ ರವರನ್ನ ಗಮನಿಸಬೇಕು, ಗೌರವಿಸಬೇಕು. ಇನ್ನೊಬ್ರು ಬಸವ ತತ್ವವೇ ಉಸಿರಾಗಿರುವಂತ, ಆಗಲೇ ಮಾತನಾಡುವಾಗ ಹೇಳಿದ್ರು, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಕನ್ನಡ ನಾಡಲಿ ನಲಿದಾಡಿ ಬಂದೆ, ಕಾಯಕ ಕ್ಷೇತ್ರದಿ ಕುಣಿದಾಡಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ ಅಂತ ಇಡೀ ವಿಶ್ವ ನಮ್ಮ ಜೊತೆಗೆ ಬರುವಂತ ಕಾಲ ಸಮೀಪ ಇರುವಾಗ ಅಂತ ಸಮೀಪಕ್ಕೆ ಒಂದು ಮಾರ್ಗದರ್ಶನ, ಒಂದು ಮೀಡಿಯಾ, ಒಂದು ಮಾಧ್ಯಮ ಇವತ್ತು ನಮ್ಮ ಕನ್ನಡ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ಹಸಿವು ಇದ್ದಂತ ಸಂದರ್ಭದಲ್ಲಿ ಅಂತ ಹಸಿವನ್ನ ನೀಗಿಸಿರ್ತಕ್ಕಂಥ ಮಹಾನುಭಾವ ಈ ಕೃಷ್ಣಪ್ಪನವರು ಅನ್ನೋದನ್ನ ನಾವು ಗೌರವಿಸಬೇಕು. ಈ ಇಬ್ಬರನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ಒಬ್ರು ನೀರಜ್ ಪಾಟೀಲ್, ಮತ್ತೊಬ್ರು ಕೃಷ್ಣಪ್ಪ. ನಾವು ಬೇರೆ ಬೇರೆ ರೀತಿಯಲ್ಲಿ ಬಹಳ ಆಗರ್ಭ ಶ್ರೀಮಂತರಿರಬಹುದು, ಬಹಳ ಆಸ್ತಿವಂತರಿರಬಹುದು, ಬಹಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೆಸರನ್ನ, ಕೀರ್ತಿಯನ್ನ, ಪ್ರತಿಷ್ಠೆಯನ್ನ ಸಾಧನೆ ಮಾಡಿರೋರು ಬಹಳಷ್ಟು ಜನ ಇರಬಹುದು. ಆದ್ರೆ ಜನಮಾನಸಕ್ಕೆ ಹೃದಯದಲ್ಲಿ ಇರುವಂತ ಮಾತನಾಡುವಾಗ ಹೇಳಿದ್ರು ನೋಡಿ, ಒಬ್ಬ ಮಠದ ಬಸವಣ್ಣನವರ ಅನುಯಾಯಿಯಾಗಿರುವಂತ ಬಸವ ಪರಂಪರೆಯಲ್ಲಿ ಬಂದಿರುವಂತ ಒಬ್ಬ ಮಠದ ಸ್ವಾಮಿಗಳು ಬಹಿರಂಗವಾಗಿ ನಿಮ್ಮ ಮಕ್ಕಳಿಗೆ ಲಿಂಗವನ್ನ ಕಟ್ರಿ ಅಂತ ಹೇಳುವಂತ ತಾಕತ್ತು ಸಾಮರ್ಥ್ಯ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಗಮನಿಸಬೇಕು ನೀವು ಈ ವಿಚಾರವನ್ನ. ನಾವು ಬಹಳ ಕಠಿಣವಾಗಿ ಹೇಳ್ತಾ ಇರ್ಬೋದು ನಿಮಗೆ. ಬಸವಣ್ಣನವರ ಬಸವ ಪರಂಪರೆಯಲ್ಲಿ ಬಂದಿರುವಂತ ಮಠಗಳು, ಮಠಾಧೀಶರು ಬಹಿರಂಗವಾಗಿ ಹೇಳಿದ್ರೆ ಬೇರೆ ಜನ ಏನ್ ತಿಳ್ಕೊಂತಾರ ಅಂತೇಳಿ ಲಿಂಗ ಕಟ್ರಿ, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಲಿಂಗ ಇಲ್ಲದೆ ಬದುಕಬಾರ್ದು, ಬಸವಣ್ಣನವರ ವಚವನ್ನ ಹೇಳಿಸ್ತಲೇ ಇರಬಾರ್ದು ಅಂತ ಬಹಿರಂಗವಾಗಿ ಹೇಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ತತ್ವವನ್ನ ಹಿಡಿದುಕೊಂಡು ಹೆಂಗೆ ಎಂತ ಮಾತು ಹೇಳ್ತಾರೆ ಬಸವಣ್ಣವರು, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಆರಿಗೂ ಅಂಜುವುದಿಲ್ಲ ಅಂತ ಶರಣ ನಮ್ಮ ಈ ಕೃಷ್ಣಪ್ಪನವರು ಅನ್ನೋದನ್ನ ಗಮನಿಸಬೇಕು. ಯಾಕೆ ಇಂಥವರು ಆ ಬಸವಣ್ಣನವರು ಇವರ ಮೇಲೆ ಪ್ರೇರಣೆ, ಬಸವಣ್ಣನವರ ಪ್ರೇರಣೆ. ಆ ಬಸವ ಟಿವಿಯ ಮಾಲೀಕ ಯಾರು? ಬಸವಣ್ಣ ಅಂತ ಹೇಳಿದ್ರು ನೋಡ್ರಿ ಹೇಗಿದೆ. ಆ ಬಸವ ಟಿವಿಯ ಮಾಲೀಕ ಯಾರು? ಬಸವಣ್ಣ. ಆ ಬಸವ ಟಿವಿಯ ಸೇವಕ ಕೃಷ್ಣಪ್ಪ.
ಎಂಥ ಮಾತ್ರಿ ಇದು, ಎಂಥ ಮಾತ್ರಿ, ಅದರಲ್ಲೂ ಪೌರ ಕಾರ್ಮಿಕ, ಎಂಥ ಮಾತ್ರಿ, ಎಂಥ ಮಾತು. ನಿಜವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅಚ್ಚಳಿಯದೆ ಉಳಿಯುವಂತ ಗಮನಿಸಬೇಕಾದಂತ ಮಾತಿವತ್ತು. ನಾವು ಸ್ವಲ್ಪ ಸಾಧನೆ ಮಾಡಿದ್ರೆ ಬಹಳ ಹೊಗಳಿಕೆ ಅಂತೀವಿ, ಅಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಅದನ್ನ ಕಟ್ಟಿದ್ದೀನಿ, ಇದನ್ನ ಕಟ್ಟಿದ್ದೀನಿ, ಅಷ್ಟು ಆಸ್ತಿ ಮಾಡಿದ್ದೀನಿ, ಇಂಥ ಕಟ್ಟಡ ಕಟ್ಟಿದ್ದೀನಿ, ಇಂಥ ಪ್ರಶಸ್ತಿಗಳು. ಏನಾಗಲಿ ನಮ್ಮ ಇವರು ಹೇಳಿದ್ರ ಸಿದ್ದಣ್ಣ ಸಿದ್ದೇಶ್ವರ ಸ್ವಾಮಿಗಳು 4-5 ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ನಯವಾಗಿ ತಿರಸ್ಕಾರ, ನಯವಾಗಿ ನಿರಾಕರಣೆ ಮಾಡಿರ್ತಕ್ಕಂಥ ಮಹಾನುಭಾವ ಸಿದ್ದೇಶ್ವರ ಸ್ವಾಮಿಗಳು ಓಡಾಡಿರ್ತಕ್ಕಂಥ ಜಾಗ ಇದು. ಎಂಥ ಜಾಗ, ಪವಿತ್ರವಾಗಿರ್ತಕ್ಕಂಥ ಜಾಗ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಶರಣರು ಹೇಳಿದ್ರು, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ. ಶರಣರು ಮೆಟ್ಟಿದ ದರೆ ಪಾವನ ಆಗಬೇಕು ಅಂತಂದ್ರೆ ಆ ದರೆ ಹೇಗಿದೆ, ಓಡಾಡಿರುವಂತ ಮಹಾನುಭಾವರು ಹೇಗಿದ್ದಾರೆ, ಬಸವಣ್ಣ ಹುಟ್ಟಿರುವಂತ ನಾಡಿದು, ಬಸವಣ್ಣರ ಹುಟ್ಟಿರತಕ್ಕ ನಾಡಿನಲ್ಲಿ ನಾವಿದ್ದೇವೆ ಅಂತಕ್ಕಂಥ ಇದೆಯಲ್ಲ, ಇದು ನಮಗೆಲ್ಲ ಹೆಮ್ಮೆ ತರುವಂತ ವಿಚಾರ. ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾದಂತ ಅಂಶ. ಯಾಕೆ ಅಂತಂದ್ರೆ ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಎಂಥ ತತ್ವರಿ ಇದು, ಎಂಥ ತತ್ವ. ನಾವ್ ಹೆಂಗಾಗಿದೀವಪ್ಪ ಅಂತಂದ್ರೆ ಬೇರೆ ಬಾವಿಯ ತೋಡಿ ಉಪ್ಪು ನೀರ ಉಂಬುವನ ವಿಧಿಯಂತೆ ಅತ್ಯಂತ ಅದ್ಭುತವಾದಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ನೀರು ನಮ್ಮ ಬಾವಿಯಲ್ಲಿ ನಮ್ಮ ಮನೆಯಲ್ಲೇ ಇರುವಾಗ ನಾವು ಆ ನೀರನ್ನು ಕುಡಿಯೋದ್ ಬಿಟ್ಟು ಬೇರೆ ಬಾವಿ ತೆಗೆದು ಅದು ಎಂತ ನೀರು, ಉಪ್ಪು ನೀರು ಕುಡಿಯುವಂತ ಸ್ಥಿತಿಗೆ ಆಗಿದ್ದೀವಿ ಅಂತಂದ್ರೆ ಇದಕ್ಕಿಂತಲೂ ನಾಚಿಕೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಮತ್ತೊಂದಿಲ್ಲ. ತಿಳ್ಕೋಬೇಕು ನಾವು. ಅಂತ ಅದ್ಭುತವಾಗಿರ್ತಕ್ಕಂಥ ತತ್ವದ ಅನುಯಾಯಿಗಳು ನಾವು, ಅಷ್ಟೊಂದು ಅದ್ಭುತವಾಗಿರುವಂತ ತತ್ವದ ಅನುಯಾಯಿಗಳು. ಜಾತಿ ಇಲ್ಲ, ಜಾತಿಯನ್ನ ನಿರಾಕರಣೆ ಮಾಡಿರ್ತಕ್ಕಂಥ ಒಂದು ಧರ್ಮ ಯಾವ್ದಾದ್ರೂ ವಿಶ್ವದೊಳಗೆ ಇದ್ರೆ ಅದು ಬಸವ ಧರ್ಮ ಮಾತ್ರ. ಬಸವ ಧರ್ಮ ಮಾತ್ರ, ಲಿಂಗಾಯತ ಧರ್ಮ ಮಾತ್ರ. ಯಾವ ಜಾತಿ, ಯಾವ ಜನಾಂಗ, ಯಾವ ಎಲ್ಲೈತೆ ಕುಲ, ಎಲ್ಲಿದೆ ಕುಲ? ಕುಲಜನೆಂಬದಕ್ಕದಾವ ದೃಷ್ಟ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನ ಮಾಡುವಂತ ಒಬ್ಬ ವ್ಯಕ್ತಿ ಈ ನಾಡಿನೊಳಗೆ ಯಾರಾದ್ರೂ ಇದ್ರೆ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣವರು ಒಬ್ರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದಂತ ಸಂದರ್ಭ. ಒಲೆಗಂಡಲ್ಲದೆ ಪಿಂಡದ ನೆಲಗಾಶ್ರಯವಿಲ್ಲ ಅಲ್ವಾ? ಎಲ್ಲಿದೆ? ಯಾವ ಕಲ್ಲಲ್ಲಿ ಹುಟ್ಟಕ್ಕಾಗತ್ತೇನ್ರಿ? ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟೋದೇ ಕಷ್ಟ ಐತಿ ಇವತ್ತು. ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟೋದ್ ಕಷ್ಟ ಐತೆ. ಕಿವಿಯಲ್ಲಿ ಹುಟ್ಟೋದಕ್ಕೆ ಏನಂತಾರೆ? ಕಿವಿಯಲ್ಲಿ ಹುಟ್ಟೋದಕ್ಕೆ ಏನಂತಾರೆ ಶಬ್ದ? ಗುಗುಣಿ ಅಂತಾರೆ. ಏನಂತಾರಲ್ಲ, ಗುಗ್ಗೆನ. ಮೂಗಿನಲ್ಲಿ ಹುಟ್ಟೋದಕ್ಕೆ ಏನಂತಾರೆ? ಸಿಂಬಳ ಅಂತಾರೆ. ಮೂಗಿನಲ್ಲಿ ಹುಟ್ಟೋದು ಯಾವುದು? ಸಿಂಬಳ. ಕಿವಿಯಲ್ಲಿ ಹುಟ್ಟೋದು ಗುಗ್ಗೆ. ಬಾಯಿಯಲ್ಲಿ ಹುಟ್ಟೋದು ಉಗುಳು ಅಲ್ವಾ? ಕಣ್ಣಿನಲ್ಲಿ ಹುಟ್ಟೋದು ಬಿಸಿರು ಅಥವಾ ಪಿಚ್ಚು ಏನೋ ಅಂತಾರಲ್ವಾ? ಹಾಗೆ ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟೋದು ಮನುಷ್ಯನೇ ವಿನಃ ಕಲ್ಲಲ್ಲ, ಕಲ್ಲಲ್ಲ, ಕಲ್ಲಲ್ಲ. ಕಲ್ಲಲ್ಲಿ ಮನುಷ್ಯರು ಹುಟ್ಟತಾರ? ಕರ್ಣದಲ್ಲಿ ಜನಿಸಿದವರುಂಟೆ ಅಂತ ಕೇಳ್ತಾರೆ ಬಸವಣ್ಣವರು. ಕಿವಿಯಲ್ಲೇ ಹುಟ್ಟಕ್ಕಾಗೋದಿಲ್ಲ ಅಂತ ಅಂದ್ಮೇಲೆ ಕಲ್ಲಲ್ಲೆಲ್ಲರೂ ಹುಟ್ಟಕ್ ಸಾಧ್ಯತೆ ಇದೆಯಾ? ಯೋಚನೆ ಮಾಡ್ಬೇಕಲ್ಲ. ಇದು ನಿಜವಾಗ್ಲು ಇದನ್ನೇ ತತ್ವಶಾಸ್ತ್ರ ಅನ್ನೋದು. ಬಸವಣ್ಣವರು ಇವತ್ತಲ್ಲ, 885 ವರ್ಷಗಳ ಹಿಂದೆ ಇದನ್ನ ಸವಾಲಾಕಿದ್ರು. ಕರ್ಣದಲ್ಲಿ ಜನಿಸಿದವರುಂಟೆ. ಇವತ್ತಲ್ಲ, 885 ವರ್ಷಗಳ ಹಿಂದೆ ಈ ಮಾತನ್ನ ಹೇಳಿರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಯ ಮಧ್ಯದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಹಾಗಾಗಿ ನಾವೇನ್ ಮಾಡಬೇಕು? ಬಸವ ಅಂದ್ರೆ ಯಾರು, ಬಸವ ತತ್ವ ಅಂದ್ರೆ ಏನು ಮೈಗೂಡಿಸ್ಕೊಳ್ಬೇಕು. ಬಸವಣ್ಣನನ್ನ ನಂಬಿರ್ತಕ್ಕಂಥವ್ರಿಗೆ ಎಲ್ಲೂ ಕೊರತೆ ಆಗೋದಿಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಸವಣ್ಣನವರ ನಂಬಿದ್ರೆ, ಬಸವ ತತ್ವವನ್ನು ತಿಳ್ಕೊಂಡ್ರೆ ಎಲ್ಲೂ ಕೂಡ ಅವನು ಮೇಲು ಅನ್ನಂಗಿಲ್ಲ, ಇವನು ಕೀಳು ಅನ್ನಂಗಿಲ್ಲ. ಮೇಲು ಕೀಳನ್ನ ತೆಗೆದಾಕಿರ್ತಕ್ಕಂಥ ಮಹಾನುಭಾವ. ರಾತ್ರಿ ನಾವು ಹೇಳಿದಿವಲ್ವಾ, ದಲಿತರಿಗೆ ಧ್ವನಿಯನ್ನ ಕೊಟ್ಟಾತ ಮಹಾನುಭಾವ ಬಸವಣ್ಣ. ದಲಿತರಿಗೆ ಧ್ವನಿಯನ್ನ ಕೊಟ್ಟಂತ ಮಹಾನುಭಾವ ಬಸವಣ್ಣ. ಮಹಿಳೆಯರಿಗೆ ಮನ್ನಣೆಯನ್ನ ಕೊಟ್ಟಂತ ಪುಣ್ಯಾತ್ಮ ಬಸವಣ್ಣ. ಮಹಿಳೆಯರು ಮತ್ತು ದಲಿತರು ಯಾವ ಕಾರಣದಿಂದಲೂ ಬಸವಣ್ಣನನ್ನ ಮರೆಯಂಗಿಲ್ಲ. ಬೇರೆ ಯಾರು ಮರೆತರೂ ಪರವಾಗಿಲ್ಲ ಅಂತ ಅಲ್ಲ,
ಯಾವ ಕಾರಣದಿಂದಲೂ ಮರೆಯಂಗಿಲ್ಲ. ಮಹಿಳೆಯನ್ನ ಶೂದ್ರಳು ಅಂತೇಳಿ ತಿಳ್ಕೊಂಡಂತ ಸಂದರ್ಭದಲ್ಲಿ, ಮಹಿಳೆ ಅಸ್ಪೃಶ್ಯಳು ಅಂತೇಳಿ ತಿಳ್ಕೊಂಡಂತ ಸಂದರ್ಭದಲ್ಲಿ, ಮಹಿಳೆ ಮುಟ್ಟೋಗ್ತಾಳೆ ಅಂತೇಳಿ ಹೊರಗಿಟ್ಟಂತ ಸಂದರ್ಭದಲ್ಲಿ, ನನಗೆ ನನ್ನ ಅಕ್ಕನಿಗೆ ಇಲ್ಲದಂತ ಜನಿವಾರ ನನಗೆ ಯಾಕೆ ಬೇಕು ಅಂತೇಳಿ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಂತ ಧೀರ ಜಗಜ್ಯೋತಿ ಬಸವಣ್ಣನವರು. ಇವತ್ತು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಸವ ತತ್ವ ಇದು ಸರಳವಾದಂತಹ ತತ್ವ. ಮ್ಯಾಥಮೆಟಿಕ್ಸ್ ಮೇಷ್ಟ್ರುಗಳು ಪಾಠ ಮಾಡಕ್ರ ಹೇಳ್ತಾರೆ, ಆಲ್ಜಿಬ್ರಾ ಮೈಜಿಬ್ರಾ ಅಂತ ಏನೋ ಅಂತಾರಲ್ವಾ, ಅದು ಅರ್ಥ ಆದ್ರೆ ಆಲ್ಜಿಬ್ರಾ, ಅರ್ಥ ಆಗದಲ್ಲೇ ಇದ್ರೆ ಮೈಜಿಬ್ರಾ ಅಂತ ಏನ್ ಹೇಳ್ತಾರಲ್ಲ, ಹಾಗೆ ಈ ತತ್ವ ಯಾರು ಅಳವಡಿಸ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಅದ್ರಾಗೆ ಆಸಕ್ತಿ ಇರುತ್ತೆ, ಇವ್ರಿಗೆ ಆಲ್ಜಿಬ್ರಾ, ಇದು ಗೊತ್ತಾಗದೆ ಇರ್ತಕ್ಕಂಥವ್ರಿಗೆ ಮೈಜಿಬ್ರಾ. ಇಷ್ಟೇ ವ್ಯತ್ಯಾಸ. ಇಷ್ಟೊಂದು ಸರಳವಾದಂಥ ತತ್ವ, ಇಷ್ಟೊಂದು ಸಮಾನತೆ ಇರುವಂಥ ತತ್ವ ನೋಡಿ. ಒಂದು ಲಿಂಗ, ಇಷ್ಟಲಿಂಗ, ಲಿಂಗದ ಬಗ್ಗೆ ಮಾತನಾಡಿದ್ರು. ಇಷ್ಟಲಿಂಗವನ್ನು ನಾವು ಪೂಜೆ ಮಾಡ್ತೀವಿ. ಇಷ್ಟಲಿಂಗ ನಮಗೆ ಬೇರೆ ಇಲ್ಲ, ಇವರಿಗೆ ಬೇರೆ ಇಲ್ಲ, ಸ್ವಾಮಿಗಳಿಗೆ ಬೇರೆ ಇಲ್ಲ, ಭಕ್ತರಿಗೆ ಬೇರೆ ಇಲ್ಲ. ಎಷ್ಟೊಂದು ಅದ್ಭುತವಾದಂಥ ಕಲ್ಪನೆ ಇದು. ಸಮಾನತೆಯ ಸಂಕೇತ ಇಷ್ಟಲಿಂಗ, ಮೇಲು ಕೀಳನ್ನ ತೆಗೆಯುವಂತ ಬುಲ್ಡೋಜರ್. ಇಷ್ಟಲಿಂಗ ಅಂತಂದ್ರೆ ಸಮಾನತೆಯ ಸಂಕೇತ. ಅಂತ ಲಿಂಗವನ್ನ ಪೂಜೆ ಮಾಡ್ರಪ್ಪ ಅಂತಂದ್ರೆ ನಮಗೆ ಪೂಜೆ ಮಾಡಕ್ಕೆ ಸಮಯ ಇಲ್ಲ ಅಂತೀರಿ. ಎಲ್ಲದಕ್ಕೂ ಸಮಯ ಇದ್ದಿದೆ. ಸುಳ್ಳು ಹೇಳೋದಕ್ಕೆ ಸಮಯ ಐತೆ, ಮೋಸ ಮಾಡೋದಕ್ಕೆ ಸಮಯ ಐತೆ, ವಂಚನೆ ಮಾಡೋದಕ್ಕೆ ಸಮಯ ಐತೆ, ಕಳ್ತನ ಮಾಡೋದಕ್ಕೆ ಸಮಯ ಐತೆ, ಅನ್ಯಾಯ ಮಾಡೋದಕ್ಕೆ ಸಮಯ ಇದೆ. ಸಮಯ ಇಲ್ಲ ಅಂತ ಊಟ ಮಾಡಲ್ಲ, ಯಾರ ಮಾಡಲ್ವಾ? ಮಾಡೇ ಮಾಡ್ತೀರ. ನನ್ನ ಅಂತರಂಗವನ್ನ, ನನ್ನ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿಕ್ಕೆ ನಾವು ಲಿಂಗ ಪೂಜೆಯನ್ನ ಮಾಡಬೇಕಾಗುತ್ತೆ. ಲಿಂಗಯ್ಯನ ಜೊತೆಯಲ್ಲಿ ಮಾತನಾಡಬೇಕಾಗುತ್ತೆ. ಅಷ್ಟವಿಧಾರ್ಚನೆ, ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವ ತತ್ವ ಗೀತವ ಪಾಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು, ಕೂಡಲ ಸಂಗಯ್ಯನ ಕೂಡುವುದು. ಕೂಡಲ ಸಂಗಯ್ಯನ ಕೂಡೋದು ಇದು. ಯಾರ ಜೊತೆಗೆ ಮಾತನಾಡಬೇಕು, ಯಾರ ಜೊತೆಯಲ್ಲಿ ಅನುಸಂಧಾನ ಮಾಡಬೇಕು, ಇದು ಗಮನಿಸಬೇಕಾದಂತ ವಿಚಾರ. ಎಷ್ಟೋ ಜನಕ್ಕೆ, ನಮ್ಮ ಜನಗಳಿಗೆ ಲಿಂಗ ಕಟ್ಟಕ್ಕೆ ಸಮಯ ಇಲ್ಲ. ಪಾಪ, ಲಿಂಗ ಕಟ್ಟಕ್ಕೆ ಸಮಯ ಇಲ್ಲ. ಮತ್ತೆ ಲಿಂಗ ಪೂಜೆ ಎಲ್ಲಿ ಮಾಡ್ತಾರೆ? 4 ವಾರದ ವೀರೇಶರಣರು ಅಂತ ಆಗೋಗಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು ತತ್ವ ಪದವನ್ನ ಲಿಂಗದ ಬಗ್ಗೆ ಹೇಳ್ತಾರೆ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ. ನೀವು ಪೂಜೆ ಮಾಡೋರಿಗೆ ಹೇಳ್ತಾ ಇಲ್ಲ, ಅದನ್ನ ಮಾಡದೆ ಇರೋರಿಗೆ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲೋ ಕೂಡಾಲ ಸಂಘ. ಮೊದಲಿಂದ ಕಡೆತನಕ ಬಂದೇನಿ ಹಿಂಗ, ಮಾನವನಾಗಿ ಹಿಂಗೆ ಮಾಡಿದ್ರೆ ಹೆಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲೋ ಕೂಡಾಲ ಸಂಘ. ಈ ಛಲ ಮರದ ಹಂಗೆ ಉದ್ದಾಕೆ ಬೆಳೆದೆ, ಯೋಚನೆ ಮಾಡದೆ ಅಡ್ಡದಾರಿ ತುಳಿದೆ, ಆಚಾರವಂತರ ಅತಿಯಾಗಿ ಕಾಡಿದೆ, ನೀಚ ಜನಗಳೊಳಗೆ ಒಂದಾಗಿ ಬೆರೆತೆ, ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕ ನಿನಗೊಲಿಲ್ಲೋ ಕೂಡಾಲ ಸಂಘ. ಜಗತ್ತು ವಿಶಾಲವಾಗಿದೆ. ಜಗತ್ತು ಎಷ್ಟು ವಿಶಾಲವಾಗಿದೆಯೋ ಬಸವ ತತ್ವವು ಕೂಡ ಅಷ್ಟೇ ವಿಶಾಲವಾಗಿದೆ. ಅಂತ ವಿಶಾಲವಾಗಿರ್ತಕ್ಕಂಥ ಧರ್ಮದ ತಳಹದಿಯ ಮೇಲೆ ನಾವು ಬಂದಿರತಕ್ಕಂಥವರು. ಆ ಪರಂಪರೆಯ ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಆ ದಾರಿಯಲ್ಲಿ ಸಾಗಿದ್ರೆ ನಿಜವಾದಂತ ಬಸವ ತತ್ವದ ಅನುಯಾಯಿ ನಾವು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು. ಬುದ್ಧ ಹುಟ್ಟಿರುವ ಈ ನಾಡಿನಲ್ಲಿ, ಬಸವಣ್ಣ ಹುಟ್ಟಿರುವ ಈ ನಾಡಿನಲ್ಲಿ, ವಿವೇಕಾನಂದ ಹುಟ್ಟಿರುವ ಈ ನಾಡಿನಲ್ಲಿ, ಗಾಂಧೀಜಿ ಹುಟ್ಟಿರುವಂತ ನಾಡಿನಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ತೀವಿ ಇಂತಿಂತವ್ರು ಹುಟ್ಟಿದ್ರು ಅಂತ. ನಮ್ಮನ್ನ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಾವಿವತ್ತೇನಾಗಿದ್ದೀವಪ್ಪ? ನಮ್ಮ ಕಾವ್ಯಾನಂದ್ರ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಸಿದ್ದಯ್ಯ ಪುರಾಣಿಕರು. ವಿಲಾವತಿಯ ಎಮ್ಮೆಯಾದಡೇನು, ಅದು ತಿನ್ನುವುದು ಹುಲ್ಲನ್ನೇ. ವಾರಣಾಸಿಯ ಬೆಕ್ಕಾದರೇನು, ಅದು ತಿನ್ನುವುದು ಇಲಿಯನ್ನೇ. ಮಾನಸ ಸರೋವರದ ಕಪ್ಪೆಯಾದರೇನು, ಅದು ತಿನ್ನುವುದು ಹುಳುವನ್ನೇ. ಶ್ವೇತಭವನದ ಸೊಣಗವಾದರೇನು, ಅದು ತಿನ್ನುವುದು ಹಡಗನ್ನೇ. ಮಂತ್ರಿಣಿಯ ತಲೆ ಏನಾದರೇನು, ಅದು ತಿನ್ನುವುದು ಎಡಸನ್ನೇ. ಬುದ್ಧ, ಬಸವ, ಗಾಂಧೀಜಿಯವರ ದೇಶದಲ್ಲಿ ನಾವು ವಾಸವಾಗಿದ್ದರೇನು,
ನಾವು ಮೆಚ್ಚಿರುವುದು ನಾಯಿತನವನ್ನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಸವಣ್ಣ, ಬುದ್ಧ, ಗಾಂಧೀಜಿ, ಅಂಬೇಡ್ಕರ್, ವಿವೇಕಾನಂದ, ರಮಣ ಮಹರ್ಷಿ, ಅರವಿಂದರು, ರಾಮಕೃಷ್ಣ ಪರಮಹಂಸರು ಇಂಥವರೆಲ್ಲ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಾವೇನಾಗಬೇಕಾಗಿತ್ತು? ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಜನ ಆಗಬೇಕಾಗಿತ್ತು. ಇವತ್ತೇನಾಗಿದೆ? ನಾವು ಮೆಚ್ಚಿರುವುದು ನಾಯಿತನವನ್ನ ಅನ್ನುವಂಥ ಕೀಳು ಮಟ್ಟಕ್ಕೆ ಇವತ್ತು ನಾವು ಇಳಿದಿದ್ದೀವಿ ಅಂತಂದ್ರೆ ನಾವೆಷ್ಟರ ಮಟ್ಟಿಗೆ ಪ್ರಬುದ್ಧರಾಗಿದ್ದೀವಿ ಅಂತೇಳಿ ಸ್ವಲ್ಪ ಆಲೋಚನೆ ಮಾಡಬೇಕು. ಪ್ರಬುದ್ಧತೆಯನ್ನು ಕೂಡ ಬಹಳ ಮುಖ್ಯ. ಅದರಲ್ಲಿ ನಾವು ಪ್ರಬುದ್ಧರಾಗಬೇಕು, ಧರ್ಮದಲ್ಲಿ ಪ್ರಬುದ್ಧರಾಗಬೇಕು, ಧರ್ಮ ನಿಷ್ಠಾವಂತರಲ್ಲಿ ಪ್ರಬುದ್ಧರಾಗಬೇಕು. ಯಾವುದ್ರೆಲ್ಲ ಪ್ರಬುದ್ಧರಾದ್ರೆ ಉಪಯೋಗ ಆಗಲ್ಲ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಹಿಳೆಯರನ್ನ ಕೀಳಾಗಿ ಕಾಣುವಂತ ಕಾಲ ಒಂದಿತ್ತು. ಹೆಣ್ಣು ಅಂತಂದ್ರೆ ಸಮಾಜದ ಹುಣ್ಣು ಅಂತೇಳಿ ಹೇಳುವಂತ ಕಾಲನೂ ಇತ್ತು. ಆದ್ರೆ ಹೆಣ್ಣು ಹುಣ್ಣಲ್ಲ, ಅದು ಸಮಾಜದ ಕಣ್ಣು ಅಂತೇಳಿ ಕಣ್ಣನ್ನ ತೆರೆಸಿರ್ತಕ್ಕಂಥವ್ರು ಬಸವಣ್ಣವರು. ಹೆಣ್ಣನ್ನ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ದೈವತ್ವಕ್ಕೆ ತಗೊಂಡೋಗಿದ್ದು ಬಸವಣ್ಣರು, ಬಸವಾದಿ ಶರಣರು. ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಶರಣರು ಬರೋದಕ್ಕಿಂತಲೂ ಮೊದಲು ಹೆಣ್ಣಿಗೆ, ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ತಾಯಿ ಮಾತನಾಡಿದ ಹಾಗೆ, ನನ್ನ ಅಕ್ಕನಿಗೆ ಇಲ್ಲದಂತ ಉಪನಯನ ನನಗೆ ಯಾಕೆ ಬೇಕು ಅಂತೇಳಿ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಭಟನೆ ಮಾಡಿದ್ದು ಬಸವಣ್ಣವರು ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ. ಆ ಪರಂಪರೆಯ ಬಳಿ ಹಿಡಿದು ಬಂದಂತವ್ರು ನಾವಿವತ್ತು ಶರಣೆಯರ ವಿಚಾರಧಾರೆ. ಇವತ್ತು ಮಹಿಳೆಯರು ಏನೇನು ಎಂತೆಂಥ ಸಾಧನೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ, ನಾವೆಲ್ಲ ಆಲೋಚನೆ ಮಾಡಬೇಕು. ಒಂದು ಕಡೆ ರಾಜಕೀಯ ಕ್ಷೇತ್ರ, ಇನ್ನೊಂದು ಕಡೆ ಸಾಹಿತ್ಯಿಕ ಕ್ಷೇತ್ರ, ಮತ್ತೊಂದು ಕಡೆ ಧಾರ್ಮಿಕ ಕ್ಷೇತ್ರ, ಮತ್ತೊಂದು ಕಡೆ ಕ್ರೀಡಾ ಕ್ಷೇತ್ರ. ಈ ಯಾವ ಕ್ಷೇತ್ರವನ್ನು ನೋಡಿದ್ರು ಕೂಡ ಯಾವ ಮಹಿಳೆಯೂ ಕೂಡ ಯಾವ ಪುರುಷನಿಗೂ ಕಡಿಮೆ ಇಲ್ಲದ ಹಾಗೆ ಸಾಧನೆ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಬಹುಶಃ ಭಾರತದ ಇತಿಹಾಸದಲ್ಲಿ ಭಾರತವನ್ನ ಆಡಳಿತ ಮಾಡತಕ್ಕಂಥ ಅನೇಕ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ 18 ವರ್ಷಗಳ ಕಾಲ ಈ ದೇಶವನ್ನ ಆಳಿರ್ತಕ್ಕಂಥ ಶ್ರೇಯಸ್ಸು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ತುತ್ತೆ. ಬೇರೆ ಯಾರು ಗಂಡು ಮಕ್ಕಳು ಮಾಡಲಿಲ್ಲ ಇಷ್ಟೊಂದು ವರ್ಷ ಆಡಳಿತವನ್ನ. ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನೇನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಆ ತಾಯಿ ಆ ಸಾಧನೆಯನ್ನ ಮಾಡಿದ್ರೆ ಕೇವಲ 20-22 ವರ್ಷ ವಯಸ್ಸಿನ ಪಾಕಿಸ್ತಾನದ ಮಲಾಲ ಕೇವಲ 20 ವಯಸ್ಸು ಚಿಕ್ಕದು. ಆದ್ರೆ ಇಡೀ ಜಗತ್ತೇ ನಿಬ್ಬೆರಗಾಗುವಂತ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ಮಹಿಳೆ ಮಲಾಲಾ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಬಾರದು. ವಯಸ್ಸು ಕಡಿಮೆ ಇದೆ, ಆದ್ರೆ ಸಾಧನೆ ಜಾಸ್ತಿ ಇದೆ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹಿರಿಯರಾದಡೇನೋ ಕಿರಿಯರಾದಡೇನೋ ಅರಿವಿಂಗೆ ಕಿರಿದುಂಟೆ. ಅರಿವು ಅನ್ನೋದಿದೆಯಲ್ಲ, ಅರಿವು ಇಷ್ಟೆಲ್ಲಾ ಸಾಧನೆಯನ್ನ ಮಾಡಲಿಕ್ಕೆ, ಕೆಲಸವನ್ನ ಮಾಡಲಿಕ್ಕೆ ನಮಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ ಸಹಕಾರವನ್ನ ಮಾಡುತ್ತೆ. ಅದನ್ನೇ ಆಲೋಚನೆ ಅಂತ ಹೇಳಿದ್ರು. ನಾವ್ಯಾರು ಕೂಡ ಕೀಳಲ್ಲ. ನಾವು ಕೀಳು ಅಂತ ತಿಳ್ಕೊಂಡ್ರೆ ಮೊದಲನೇ ತಪ್ಪು ಅಲ್ಲೇ ಇರೋದು. ಬಹುಶಃ ನಾವೊಂದು ಮಾತನ್ನ ಹೇಳ್ತೇವೆ, ದಲಿತರಿಗೆ ಧ್ವನಿಯನ್ನ ಕೊಟ್ಟಾತ ಬಸವಣ್ಣ, ದಲಿತರಿಗೆ ಧ್ವನಿಯನ್ನ ಕೊಟ್ಟಾತ ಬಸವಣ್ಣ, ಮಹಿಳೆಯರಿಗೆ ಮನ್ನಣೆಯನ್ನ ಕೊಟ್ಟಾತ ಬಸವಣ್ಣ. ಬಸವಣ್ಣನವರನ್ನ ಬೇರೆ ಯಾರಾದ್ರೂ ಮರ್ತ್ರ ಪರವಾಗಿಲ್ಲ, ಮಹಿಳೆಯರು ಮತ್ತು ದಲಿತರು ಯಾವ ಕಾರಣದಿಂದಲೂ ಬಸವಣ್ಣನನ್ನ ಮರೆಯಂಗಿಲ್ಲ. ಇವತ್ತು ಇಷ್ಟೆಲ್ಲ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ, ಇಷ್ಟೊಂದೆಲ್ಲ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ, ಒಂದು ಕಾಲದೊಳಗೆ ವಿಪ್ರರಲ್ಲದೆ ಬೇರೆಯವರು ಅಧ್ಯಯನ ಮಾಡುವ ಹಾಗಿರ್ಲಿಲ್ಲ, ವ್ಯಾಸಂಗ ಮಾಡುವ ಹಾಗಿರ್ಲಿಲ್ಲ. ಅದೆಲ್ಲವನ್ನ ಕಳಚಿ ಹಾಕಿ ನೋಡಿ ಎಂತೆಂತ ವಚನಗಳು ಇಲ್ಲಿ ಬಂದು ನೋಡ್ರಿ. ಅರ್ಚನೆ ಪೂಜನೆ ನೇಮ ಅಲ್ಲ, ಮಂತ್ರ ತಂತ್ರ ನೇಮ ಅಲ್ಲ, ಧೂಪ ದೀಪಾರತಿ ನೇಮ ಅಲ್ಲ. ಯಾವುದು ನೇಮ? ನಾವು ಬೇರೆ ಬೇರೆ ಏನೇನೋ ನೇಮಗಳನ್ನ ಮಾಡ್ಕೊಂಡಿರ್ತೀವಲ್ಲ, ಅವು ನೇಮ ಅಲ್ಲ. 3 ಮುಖ್ಯವಾಗಿರ್ತಕ್ಕಂಥ ನೇಮಗಳನ್ನು ಹೇಳ್ತಾರೆ. ಸತ್ಯಕ್ಕ ಅಂತಕ್ಕಂಥ ಒಬ್ಬ ಶರಣೆ, ಪರಧನ, ಪರಸ್ತ್ರೀ, ಪರದೈವ, ಇವು 3 ಮುಖ್ಯವಾಗಿರ್ತಕ್ಕಂಥ ನೇಮಗಳು. ಇಂಥ ನೇಮ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ನಿತ್ಯ ನೇಮ ಕಾಣಿರಣ್ಣ. ಒಂದು ದಿವಸದ್ದಲ್ಲ ಇದು, ಒಂದು ವಾರದ್ದಲ್ಲ ಇದು, ಅಥವಾ ಅಮಾವಾಸ್ಯೆ ಪೌರ್ಣಿಮೆ ಹುಣ್ಣಿಮೆ
ಆ ವ್ಯವಸ್ಥೆ ಅಲ್ಲ ಇದು. ಮಹಿಳೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಗುರುವಿಗೆ ಸವಾಲಾಕುವಂತ, ಇದೊಂದು ಕೂಡ ಆಲೋಚನೆ ಮಾಡಬೇಕು ನಾವು. ಗುರುವಿಗೆ ಸವಾಲಾಕುವಂತ ಮಟ್ಟಕ್ಕೆ ಬೆಳೆದಂತ ಒಂದು ವ್ಯವಸ್ಥೆ ಮಹಿಳೆಯರಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಗಜೇಶ ಮಸಣಮ್ಮ ಅಂತಕ್ಕಂಥ ಒಬ್ಬ ಶರಣೆ ಎಂತ ಮಾತು ಹೇಳ್ತಾಳೆ ಆ ತಾಯಿ ಒಂದು ವಚನದಲ್ಲಿ ಅಂತಂದ್ರೆ, ಎನ್ನ ನೊರೆಯಿಸು ಗುರುವೇ ಎನ್ನ ನೊರೆಯಿಸು, ಎನ್ನ ನೊರೆಯಿಸು ಗುರುವೇ ಎನ್ನ ನೊರೆಯಿಸು, ನಿನ್ನ ನೊರೆಯಿಸದೆ ಎನ್ನ ನೊರೆಯಿಸು. ನಿನ್ನನ್ನ ನೀನು ಹೇಗೆ ಸಾಧನೆ ಮಾಡಿದೀಯಾ, ನಾನು ಹಂಗ್ ಮಾಡಿದ್ದೀನಿ ಹಿಂಗ್ ಮಾಡಿದ್ದೀನಿ, ಅಲ್ಲಿ ಕುಂತಿದ್ದೆ ಇಲ್ಲಿ ಕುಂತಿದ್ದೆ, ಅದು ಹೇಳೋದು ಮುಖ್ಯ ಅಲ್ಲ. ನಾನೇನಾಗಿದ್ದೀನಿ ಅನ್ನೋದು ಹೇಳು, ನಾನು ಎಲ್ಲಿಂದ ಬಂದೆ ಅನ್ನೋದು ಹೇಳು, ನಾನೇನ್ ಮಾಡಬೇಕು ಅಂತ ಹೇಳು. ಹಾಗಾದಾಗ ಮಾತ್ರ ನಾನು ನಿನಗೆ ಶಿಷ್ಯೆ, ಹಾಗಾದ್ರೆ ಮಾತ್ರ ನೀನು ನನಗೆ ಗುರು. ಇಲ್ಲದಿದ್ದರೆ ನಾನು ನಿನಗೆ ಶಿಷ್ಯನಲ್ಲ, ನೀ ನನಗೆ ಗುರುವಲ್ಲ ಅಂತ ಹೇಳುವಂತ ಸವಾಲು ಬಹುಶಃ 12ನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಆಶ್ಚರ್ಯ ಪಡಬೇಕಾದಂತ ಸಂದರ್ಭನೇ. ಯಾಕೆ? ಯಾವ ವಿಶ್ವವಿದ್ಯಾಲಯ ಇರಲಿಲ್ಲ, ಶಾಲಾ ಕಾಲೇಜುಗಳು ಇರಲಿಲ್ಲ, ವಿಶೇಷವಾಗಿ ಮಹಿಳೆಯರು ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ತಾಯಿ ಹೇಳ್ತಾಳೆ ಅಂತಂದ್ರೆ ನಾವು ಆಲೋಚನೆ ಮಾಡಬೇಕು, ಎಂತ ಸ್ವಾತಂತ್ರ್ಯ ಸಿಕ್ಕಿತ್ತು. ಈಗ ಮಾತನಾಡ್ತಾ ತಾಯಿ ಹೇಳಿದ್ರು 33% ಅಲ್ಲ 66% ಬೇಕು ಅಂತ. ಇನ್ನೂ 33% ಬಿಲ್ಲೇ ಪಾಸ್ ಆಗಿಲ್ಲ, ಇನ್ನು 66% ಎಲ್ಲಿ ಸಿಗ್ಬೇಕವ ತಾಯಿ ನಿನಗೆ? ನೀವೆಲ್ಲ ಯೋಚನೆ ಮಾಡಬೇಕು. ಗ್ರಾಮ ಪಂಚಾಯತ್ಗೆ ಆದ್ರೆ 50% ಕೊಡ್ತಾರೆ, ತಾಲೂಕ್ ಪಂಚಾಯತ್ಗೆ 50% ಕೊಡ್ತಾರೆ. ಅದೇ 50% ಅನ್ನ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಯಾಕೆ ಕೊಡಲ್ಲ? ಪ್ರಶ್ನೆ ಮಾಡಬೇಕೀಗ. ಮಹಿಳೆ ದಿನಾಚರಣೆ ಇದು, 50% ಎಲ್ಲದರಲ್ಲೂ ಸಿಗಬೇಕು. 60% 33% ಬಿಲ್ ಪಾಸ್ ಆಗೇ ಇಲ್ಲ, ಇನ್ನು 66% ಎಲ್ಲಿಂದ ತರಬೇಕು? ನೋಡಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜ್ಞಾಪಕ ಮಾಡ್ಕೊಳ್ಬೇಕು. ಕೆಳದಿ ಚೆನ್ನಮ್ಮನನ್ನ, ಬೆಳವಾಡಿ ಮಲ್ಲಮ್ಮನನ್ನ, ಒನಕೆ ಓಬವ್ವನನ್ನ, ಕಿತ್ತೂರು ರಾಣಿ ಚೆನ್ನಮ್ಮನನ್ನ, ಇವರೆಲ್ಲರನ್ನು ಕೂಡ ನಾವು ಜ್ಞಾಪಕ ಮಾಡ್ಕೊಂಡೆಲ್ಲ ಹೋದ್ರೆ ಬಹುಶಃ ಮಹಿಳಾ ಧರ್ಮಕ್ಕೆ ಅಪಮಾನ ಮಾಡ್ದಂಗೆ ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು. ಇವೆಲ್ಲವೂ ಕೂಡ ಜ್ಞಾಪಕ ಇರಲೇಬೇಕಾಗತ್ತೆ. ಇಂಥ ಇವರೆಲ್ಲರ ವೀರಾವೇಶ, ಈ ಹೋರಾಟ ಇವೆಲ್ಲವೂ ಇರೋದ್ರಿಂದ ಇಷ್ಟೊಂದೆಲ್ಲ ಆಗಲಿಕ್ಕೆ ಸಾಧ್ಯತೆ ಆಗಿರೋದು, ಇಷ್ಟು ಜನ ಸಾಕ್ಷರರಾಗಲಿಕ್ಕೆ ಸಾಧ್ಯತೆ ಆಗಿರೋದು. ಬಹುಶಃ ಮಹಿಳೆ ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. SSLC ರಿಸಲ್ಟ್ ಬಂತು, PUC ರಿಸಲ್ಟ್ ಬಂತು, ಡಿಗ್ರಿ ರಿಸಲ್ಟ್ ಬಂತು. ಅದರಲ್ಲೆಲ್ಲ ಪಾಸ್ ಆಗಿರೋರು, ಉತ್ತೀರ್ಣ ಆಗಿರೋರು, ರ್ಯಾಂಕ್ ಬರೋರು ಯಾರು? ವಿದ್ಯಾರ್ಥಿನಿಯರ ಕೈ ಮೇಲೆ, ಇವ್ರ ಕೈ ಕೆಳಗೆ. ಲಂಚ ಎಸ್ಕೊಳಕ್ಕೆ ಎಲ್ಲಿದೆ ವ್ಯವಸ್ಥೆ? ಏನಾಗಿದೆ ಇವತ್ತು? ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಅಷ್ಟೊಂದು ಬಹಳಷ್ಟು ಏಕಾಗ್ರತೆಯಿಂದ ಅಧ್ಯಯನ ಮಾಡುವಂತ ಶಕ್ತಿ ಅವ್ರಿಗಿರುವಾಗ ಇವ್ರಿಗೆ ಯಾಕೆ ಇಂಥ ಚಂಚಲತೆ? ಈ ಚಂಚಲತೆ ಇರೋದು ನಾವೆಲ್ಲರೂ ಗಮನಿಸ್ಬೇಕಲ್ವಾ? ನೋಡಿ, ಇವತ್ತು ಬಸವ ಧರ್ಮ, ಬಸವಣ್ಣನವರ ವಿಚಾರ, ವಚನ ಸಾಹಿತ್ಯದ ವಿಚಾರ, ಬಾಕಿ ವಿಚಾರ ಏನಾರ ಆಗಿರ್ಲಿ, ಇಡೀ ಕರ್ನಾಟಕದಾದ್ಯಂತ ಬಸವ ಧರ್ಮವನ್ನ ಪ್ರವಚನದ ಮೂಲಕವಾಗಿ, ಆ ಪ್ರವಚನದ ಮೂಲಕವಾಗಿ ಎಲ್ಲ ಶರಣರನ್ನ, ಸಾಮಾನ್ಯ ಜನರನ್ನ ತನ್ನ ಕಡೆಗೆ, ಬಸವಣ್ಣನವರ ಕಡೆಗೆ, ವಚನ ಸಾಹಿತ್ಯದ ಕಡೆಗೆ ಸೆಳೆಯುವಂತ ಶ್ರೇಯಸ್ಸು ಮಾತೆ ಮಾದಿಯವರಿಗೆ ಸಲ್ಲಬೇಕಿದು. ಒಬ್ಬ ಮಹಿಳೆ ಆಗಿರೋದ್ರಿಂದ ಇವತ್ತು ನಾವು ಜ್ಞಾಪಕ ಮಾಡ್ಕೊಳ್ಳೇಬೇಕಾಗುತ್ತೆ. ಆ ತಾಯಿ ಇಷ್ಟನ್ನೆಲ್ಲ ಹೋರಾಟ ಮಾಡದಲೇ 500 ಜನ ಸ್ವಾಮಿಗಳು ಮಾಡೋದನ್ನ ಒಬ್ಬ ಮಹಿಳೆ ಮಾಡಿದಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕಾದಂತ ವಿಚಾರ.